ಆತ್ಮೀಯ ವೀಕ್ಷಕ ಬಾಂಧವರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಸುವಾರ್ತೆಯ ಸತ್ಯಾಂಶಗಳು ಎಷ್ಟೊಂದು ಅರ್ಥಗರ್ಭಿತವಾಗಿದೆಯಲ್ಲವೇ? ಕ್ರಿಸ್ತನ ವಂಶಾವಳಿಯ ಬಗ್ಗೆ ನಾವು ಅಮೂಲ್ಯವಾದ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ಇಂದಿನ ಅಧ್ಯಯನದಲ್ಲಿ ಯೇಸು ಕನ್ನಿಕೆಯಲ್ಲಿ ಹುಟ್ಟಿದ್ದು ಒಂದು ಅದ್ಭುತ. ದೇವರ ಮಾತುಗಳು ನೆರವೇರಲ್ಪಟ್ಟದ್ದು ಮತ್ತು ಆತನ ಹೆಸರು, ಈ ಬಗ್ಗೆ ಅನೇಕ ಸಂಗತಿಗಳನ್ನು ತಿಳಿದುಕೊಳ್ಳಲಿರುವೆವು. ಆದುದರಿಂದ ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನೀತಿ ಪ್ರೀತಿಗಳನ್ನು ಅನುಸರಿಸಿ ನಿನ್ನ ದೇವರನ್ನು ಎಡೆಬಿಡದೆ ನಿರೀಕ್ಷಿಸಿಕೊಂಡಿರು. ಓಶೇಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 6ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರನ್ನು ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ದೇವರ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಂಡಂಥ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಇಂದು ನಾವು ಮತ್ತಾಯನು ಬರೆದ ಸುವಾರ್ತೆಯ ಮುಂದುವರಿದ ಅಧ್ಯಯನದಲ್ಲಿ ಯೇಸು ಕನ್ನಿಕೆಯಲ್ಲಿ ಹುಟ್ಟಿದ್ದು ಎಂಬ ವಿಚಾರವನ್ನು ಧ್ಯಾನಿಸೋಣ. ಪ್ರಿಯರೇ, ಇದು ಬಹು ಗಂಭೀರವಾದ ವಿಷಯವಾಗಿರುತ್ತದೆ. ಆದ್ದರಿಂದ ಪ್ರಾರ್ಥನಾ ಪೂರ್ವಕವಾಗಿ ಈ ಅಧ್ಯಯನದಲ್ಲಿ ಪಾಲುಗಾರರಾಗಿ ಮುಂದೆ ಸಾಗೋಣ. ದೇವರಾತ್ಮನ ಸಹಾಯದೊಂದಿಗೆ ನಾವು ಮುಂದೆ ಸಾಗೋಣ. ಪ್ರಿಯರೇ, ತನ್ನ ಹೆಸರಿನ ಸುವಾರ್ತೆ ಬರೆದ ಲೂಕನು ಗ್ರೀಕ್ ವೈದ್ಯನಾಗಿದ್ದನು. ಅವನು ತನ್ನ ಸುವಾರ್ತೆಯಲ್ಲಿ ಪ್ರಸೂತಿ ಶಾಸ್ತ್ರದ ಉತ್ತಮ ಭಾಗವೊಂದನ್ನು ದಾಖಲಿಸುತ್ತಾನೆ. ಎರಡೂ ಸುವಾರ್ತೆಗಳು ಯೇಸು ಕನ್ನಿಕೆಯಲ್ಲಿ ಹುಟ್ಟಿದ್ದನ್ನು ತಿಳಿಸುತ್ತದೆ. ಯೋಸೇಪನು ಆತನ ಭೌತಿಕ ತಂದೆಯಲ್ಲ, ಆದರೆ ಮರಿಯಳು ಯೋಸೇಪನಿಗೆ ವಿಶ್ವಾಸ ದ್ರೋಹ ಮಾಡಲಿಲ್ಲ. ಯೇಸು ಅನ್ಯಾಯದಿಂದ ಹುಟ್ಟಿದವನಲ್ಲ. ಪ್ರಿಯರೇ, ಇದು ಒಂದು ಹೊಸ ವಿಧಾನವಾಗಿದೆ. ಯೆರೆಮೀಯನ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 22ನೇ ವಚನದ ಕೊನೆಯ ಭಾಗದಲ್ಲಿ ಹೆಂಗಸು ಗಂಡಸನ್ನು ಕಾಪಾಡುವಳು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ಸ್ನೇಹಿತನೇ, ಒಬ್ಬನು ಯೇಸು ಕನ್ನಿಕೆಯಿಂದ ಹುಟ್ಟಿದ್ದನ್ನು ನಂಬುವುದಿಲ್ಲವೆಂದು ಹೇಳಿದರೆ ಅದು ಅವನ ಇಷ್ಟ. ಆದರೆ ಅದಕ್ಕೆ ನನ್ನಲ್ಲಿ ಎರಡು ಮುಖ್ಯವಾದ ವಿರೋಧಗಳಿವೆ, ಅಂದರೆ ಆಕ್ಷೇಪಗಳಿವೆ. ಒಬ್ಬ ಪ್ರಸಂಗಿಯು ಕನ್ನಿಕೆಯಿಂದ ಜನನವಾದದ್ದನ್ನು ಅಲ್ಲಗಳೆಯಬಾರದೆಂದು ನನ್ನ ಅಭಿಪ್ರಾಯ. ಒಂದು ವೇಳೆ ಹಾಗೆ ಮಾಡುವುದಾದರೆ ಅವನು ಪ್ರಸಂಗಿಯ ಕೆಲಸವನ್ನು ಬಿಟ್ಟು ಬೇರಾವುದಾದರೂ ಉದ್ಯೋಗ ಹಿಡಿಯುವುದು ಒಳ್ಳೆಯದು. ಅಲ್ಲದೆ ಸತ್ಯವೇದವು ಕನ್ನಿಕೆಯಿಂದ ಜನನವಾದದ್ದನ್ನು ತಿಳಿಸುವುದಿಲ್ಲವೆಂದು ಕೂಡ ಯಾರೂ ಹೇಳಬಾರದು. ಪ್ರಿಯರೇ, ಚಾರಿತ್ರಿಕ ದಾಖಲೆಯಲ್ಲಿರುವ ಒಬ್ಬನೇ ಯೇಸು ಕ್ರಿಸ್ತನು ಕನ್ನಿಕೆಯಲ್ಲೇ ಹುಟ್ಟಿದವನು. ಆತನು ಕನ್ನಿಕೆಯಲ್ಲಿ ಹುಟ್ಟಿಲ್ಲವೆಂದು ನೀನು ಹೇಳುವುದಾದರೆ ನಿನ್ನಲ್ಲಿರುವ ದಾಖಲೆ ಯಾವುದು? ಪ್ರಿಯಮಿತ್ರನೇ, ನೀನು ಮಾನವ ತರ್ಕಕ್ಕೆ ಮೀರಿದ ದಾಖಲೆಯನ್ನು ತೋರಿಸಬೇಕಾಗಿದೆ. ದೈವಶಾಸ್ತ್ರಜ್ಞನಾಗಿ ಕನ್ನಿಕೆಯಿಂದ ಹುಟ್ಟುವುದು ಅಸಂಭವ ಎಂದು ತರ್ಕ ಮಾಡುವುದು ಸುಲಭ. ಈ ಕುರಿತಾಗಿ ದೊಡ್ಡದಾದ ಪ್ರಬಂಧವನ್ನು ಬರೆಯಬಹುದು. ಆದರೆ ಇದಕ್ಕೆ ಆಧಾರವಾದ ದಾಖಲೆ ಏನಿದೆ? ಕೇವಲ ನಿಮ್ಮ ಮನಸ್ಸಿನ ಕಲ್ಪನೆಯ ಮಾತು. ಪ್ರಿಯರೇ, ಕಲ್ಪನೆಯ ತರ್ಕದಿಂದ ನೀವು ಹೀಗೆ ನಡೆದಿರಬಹುದು ಎಂದು ಹೇಳಬಹುದು. ಆದರೆ ಆ ರೀತಿ ಹೇಳಲು ನೀವು ಯಾರು? ಕೆಲವು ವರ್ಷಗಳ ಹಿಂದೆ ಚಂದ್ರಯಾನ ಅಸಾಧ್ಯವೆಂದೇ ಎಲ್ಲರೂ ತಿಳಿದಿದ್ದರು. ಆದರೆ ಈಗ ದೇವರ ನಿಯಮಗಳನ್ನು ಅನುಸರಿಸಿಯೇ ಮಾನವನು ಚಂದ್ರನಲ್ಲಿಗೆ ಹೋಗಿದ್ದಾನೆ. ದೇವರು ಪ್ರಾಕೃತಿಕ ನಿಯಮಗಳನ್ನು ನೇಮಿಸಿದಾತನು. ಆತನು ಈ ನಿಯಮಗಳನ್ನು ಉಪಯೋಗಿಸಲೂಬಹುದು, ಇಲ್ಲವೇ ತನ್ನ ಉದ್ದೇಶವನ್ನು ಈಡೇರಿಸುವುದಕ್ಕಾಗಿ ಆ ನಿಯಮಗಳನ್ನು ಬದಿಗಿರಿಸಬಹುದು. ದಾಖಲೆಯಲ್ಲಿ ಯೇಸು ಕನ್ನಿಕೆಯಲ್ಲಿ ಹುಟ್ಟಿದನೆಂದು ಸ್ಪಷ್ಟವಾಗಿ ಹೇಳಿಯದೆ 17ನೇ ವಚನದಲ್ಲಿ ವಂಶಾವಳಿಗಳಲ್ಲಿ ಏನನ್ನಾದರೂ ವಿವರಿಸುವ ಹೇಳಿಕೆಯನ್ನು ನಾವು ಕಾಣುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 17ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಹೀಗೆ ಅಬ್ರಹಾಮನಿಂದ ದಾವೀದನವರೆಗೂ ಒಟ್ಟು 14 ತಲೆಗಳು. ದಾವೀದ ಮೊದಲುಗೊಂಡು ಬಾಬೇಲಿಗೆ ಸೆರೆ ಹೋಗುವವರೆಗೂ 14 ತಲೆಗಳು. ಬಾಬೇಲಿಗೆ ಸೆರೆ ಹೋದಂದಿನಿಂದ ಕ್ರಿಸ್ತನವರೆಗೂ 14 ತಲೆಗಳು ಎಂಬುದೇ. ಪ್ರಿಯ ವೀಕ್ಷಕರೇ, ಹಳೆ ಒಡಂಬಡಿಕೆಯ ಚರಿತ್ರೆಯ ಮೇಲ್ನೋಟವನ್ನು ತಿಳಿಸುವ ಹಾಗೆ ಮತ್ತಾಯನು ವಂಶಾವಳಿಯನ್ನು ವಿಭಾಗ ಮಾಡಿ ತಿಳಿಸುತ್ತಾನೆ. ಒಂದು ಭಾಗ ಅಬ್ರಹಾಮನಿಂದ ದಾವೀದನವರೆಗೆ, ಇನ್ನೊಂದು ಭಾಗ ದಾವೀದನಿಂದ ಬ್ಯಾಬಿಲೋನಿಗೆ ಸೆರೆಯಾಗಿ ಹೋಗುವವರೆಗೆ, ಮೂರನೆಯ ಭಾಗ
ಸೆರೆಯ ಕಾಲದಿಂದ ಯೇಸು ಕ್ರಿಸ್ತನ ಜನನದವರೆಗೆ ಪ್ರತಿ ಭಾಗದಲ್ಲಿ 14 ತಲೆಗಳಿರುವಂತೆ ಕೆಲವು ಹೆಸರುಗಳನ್ನು ಅವನು ಬಿಟ್ಟಿದ್ದಾನೆ. ಅವನು ಯಾಕೆ ಹಾಗೆ ಮಾಡಿದನು? ಈ 14 ಸಂಖ್ಯೆಯ ಎರಡಾವರ್ತಿ 7 ಈ ವಂಶಾವಳಿಯ ನಿಖರತೆಗೆ ನಿದರ್ಶನವಾಗಿದೆ. ಪ್ರಿಯ ವೀಕ್ಷಕರೇ, ಮತ್ತಾಯನು ಯೋಸೇಪನು ಯೇಸುವಿನ ತಂದೆ ಅಲ್ಲವೆಂದು ಹೇಳುವಾಗ ಅದಕ್ಕೆ ತಕ್ಕ ವಿವರಣೆಯನ್ನು ಕೊಡುತ್ತಾನೆ. ಹಳೆ ಒಡಂಬಡಿಕೆಯಲ್ಲಿ ದೇವರು ಒಂದು ಅಲೌಕಿಕವಾದ ಜನನದ ಕುರಿತಾಗಿ ಮುಂತಿಳಿಸಿದ್ದಾನೆ. ಎರೇಮಿಯನು ಇಸ್ರಾಯೇಲ್ ಜನಾಂಗಕ್ಕೆ ಹೀಗೆ ನುಡಿಯುತ್ತಾನೆ. ಎರೇಮಿಯನ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 22ನೇ ವಚನವನ್ನು ನೋಡಿರಿ. ದ್ರೋಹಿಯಾದ ಮಗಳೇ, ಎಂದಿನವರೆಗೆ ಅತ್ತಿತ್ತ ಅಲೆದಾಡುವಿ? ಯೆಹೋವನು ಲೋಕದಲ್ಲಿ ಅಪೂರ್ವವಾದದನ್ನು ಉಂಟು ಮಾಡಿದ್ದಾನೆ. ನೋಡು, ಹೆಂಗಸು ಗಂಡಸನ್ನು ಕಾಪಾಡುವಳು ಎಂಬುದಾಗಿ. ಪ್ರಿಯರೇ, ಇದು ಸ್ವಾಭಾವಿಕವಾಗಿ ನಡೆಯುವಂಥದ್ದಲ್ಲ, ಅಲೌಕಿಕವಾದದ್ದು. ದೇವರು ಮಾಡಿರುವ ಈ ಅಪೂರ್ವವಾದ ಸಂಗತಿಯೇ ಕನ್ನಿಕೆಯು ಗರ್ಭಧರಿಸಿದ್ದು. ಅದು ಎರೆಮೀಯನ ಪ್ರವಾದನೆಯ ನೆರವೇರಿಕೆಯಾಗಿದೆ. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನವನ್ನು. ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದದ್ದು ತಿಳಿದು ಬಂತು ಎಂಬುದೇ. ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಜನನವು ಹೀಗಾಯಿತು. ಅದು ನಡೆದ ರೀತಿಯನ್ನು ಮತ್ತಾಯನು ಹೇಳುತ್ತಿದ್ದಾನೆ. ಮರಿಯಳಿಗೂ ಯೋಸೇಫನಿಗೂ ವಿವಾಹ ನಿಶ್ಚಯವಾಗಿತ್ತು. ಆದರೆ ಅವರು ಯಾವ ದೈಹಿಕ ಸಂಪರ್ಕವನ್ನು ಹೊಂದುವ ಮೊದಲೇ, ಅಂದರೆ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆ ಪವಿತ್ರಾತ್ಮನಿಂದ ಗರ್ಭಧರಿಸಿದ್ದು ಕಂಡುಬಂತು. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ವಿಚಾರದಲ್ಲಿ ಮೋಶೆಯ ಧರ್ಮಶಾಸ್ತ್ರದ ನಿಯಮ ಕಟ್ಟುನಿಟ್ಟಿನದಾಗಿತ್ತು. ಆದರ ಮಾಡಿದ ಸ್ತ್ರೀಯನ್ನು ಕಲ್ಲೆಸೆದು ಕೊಲ್ಲಬೇಕಾಗಿತ್ತು. ಅದು ಕಠಿಣವಾದ ಶಿಕ್ಷೆಯಾಗಿತ್ತು. ಆದರೆ ಈ ಯೋಸೇಫನು ವಿಶೇಷ ವ್ಯಕ್ತಿಯಾಗಿದ್ದನು. ನಾವು ಮರಿಯಳಿಗೆ ತುಂಬ ಗಮನ ಕೊಡುತ್ತೇವೆ, ಅದು ಸರಿಯೇ. ಆಕೆ ವಿಶೇಷ ಸ್ತ್ರೀಯಾಗಿದ್ದಳು. ಯೇಸುವಿನ ತಾಯಿಯಾಗುವುದಕ್ಕಾಗಿ ದೇವರು ಆಕೆಯನ್ನು ಆರಿಸಿಕೊಂಡನು. ದೇವರು ಎಂದೂ ತಪ್ಪು ಮಾಡುವವನಲ್ಲ. ಪ್ರಿಯರೇ, ಆತನು ಸರಿಯಾದ ಕನ್ಯೆಯನ್ನೇ ಆರಿಸಿದ್ದನು. ಇದೆಲ್ಲವೂ ಸತ್ಯವಾಗಿದ್ದರೂ ದೇವರು ಯೋಸೇಫನನ್ನು ಆರಿಸಿಕೊಂಡಿದ್ದಾನೆಂಬುದನ್ನು ನಾವು ಗಮನಿಸತಕ್ಕದ್ದು. ಅವನನ್ನು ಆರಿಸುವುದರಲ್ಲಿಯೂ ದೇವರು ತಪ್ಪು ಮಾಡಲಿಲ್ಲ. ಒಂದು ವೇಳೆ ಯೋಸೇಫನು ಉದ್ರೇಕದ ಮನುಷ್ಯನಾಗಿದ್ದರೆ ಕೂಡಲೇ ಆ ಕನ್ಯೆಯನ್ನು ಕಲ್ಲೆಸೆದು ಕೊಲ್ಲಿಸುತ್ತಿದ್ದನು. ಇಲ್ಲವೇ ಆಕೆ ಬಸುರಾಗಿದ್ದದನ್ನು ಬಹಿರಂಗಪಡಿಸುತ್ತಿದ್ದನು. ಆದರೆ ಯೋಸೇಫನು ಅಂಥವನಾಗಿರಲಿಲ್ಲ. ಅವನು ಸಜ್ಜನನಾಗಿದ್ದನು. ಆಕೆಯನ್ನು ಪ್ರೀತಿಸುತ್ತಿದ್ದನು. ಆಕೆಯನ್ನು ಯಾವ ವಿಧದಲ್ಲಿಯೂ ನೋಯಿಸಲು ಅವನು ಇಚ್ಛಿಸಲಿಲ್ಲ. ಆದರೆ ಆಕೆಯು ಬಸುರಾದದ್ದು ಮಾತ್ರ ಅವನಿಗೆ ನೋವಿನ ವಿಚಾರವಾಗಿತ್ತು. ಮುಂದಕ್ಕೆ ನೋಡಿರಿ. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 20ನೇ ವಚನವನ್ನು. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೈ ಯೋಸೇಫನೇ, ದಾವಿದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು ಎಂಬುದೇ. ಪ್ರಿಯ ವೀಕ್ಷಕರೇ, ಒಂದು ದುಃಖಕರವಾದ ಘಟನೆ ನಡೆಯುವುದನ್ನು ತಪ್ಪಿಸುವುದಕ್ಕೋಸ್ಕರ ದೇವದೂತನು ನಡೆದ ಸಂಗತಿಯನ್ನು ವಿಷಾದಪಡಿಸಲು ಯೋಸೇಫನಿಗೆ ಕಾಣಿಸಿಕೊಂಡನು. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು ಎಂಬುದೇ. ಪ್ರಿಯರೇ, ಯೇಸು ಎಂಬ ಹೆಸರಿನ ಅರ್ಥ ರಕ್ಷಕನು ಎಂಬುದಾಗಿ. ಆತನ ಹೆಸರು ಯೇಸು ಎಂದಾಗಬೇಕಿತ್ತು. ಯಾಕಂದರೆ ಜನರನ್ನು ಅವರ ಪಾಪಗಳಿಂದ ಆತನೇ ರಕ್ಷಿಸುವುದಕ್ಕಿದ್ದನು. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 22ನೇ ವಚನವನ್ನು. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು ಎಂಬುದೇ. ಪ್ರಿಯ ವೀಕ್ಷಕರೇ, ಇಸ್ರಾಯೇಲರಿಗೋಸ್ಕರ ಈ ಪುಸ್ತಕವನ್ನು ಬರೆದ ಮತ್ತಾಯನು ಕರ್ತನು ಹೇಳಿದ
ಪ್ರವಾದನೆಗಳು ನೆರವೇರುವಂತೆ ಇದೆಲ್ಲ ನಡೆಯಿತು ಎಂದು ತಿಳಿಸುತ್ತಾನೆ. ಬರುವಾತನಾದ ಈತನು ಹಳೆ ಒಡಂಬಡಿಕೆಯ ಪ್ರವಾದನೆಗಳನ್ನೆಲ್ಲ ನೆರವೇರಿಸುವಾತನಾಗಿದ್ದಾನೆ ಎಂಬುದು ಅವರು ತಿಳುಕೊಳ್ಳಬೇಕೆಂಬುದು ಅವನ ಆಶಯ. ಕ್ರಿಸ್ತನ ಬರೋಣದ ಕುರಿತಾದ ಸುಮಾರು 300ಕ್ಕಿಂತಲೂ ಹೆಚ್ಚಿನ ಪ್ರವಾದನೆಗಳು ಅಕ್ಷರಶ ನೆರವೇರಿವೆ. ಮತ್ತಾಯನ ಸುವಾರ್ತೆಯಲ್ಲಿ ಎಷ್ಟು ಪ್ರವಾದನೆಗಳ ಕುರಿತಾಗಿ ಹೇಳಿದೆ ಎಂದು ನನಗೆ ತಿಳಿಯದು. ಆದರೆ ಇತರ ಸುವಾರ್ತಿಕರಿಗಿಂತ ಮತ್ತಾಯನು ಹೆಚ್ಚಿನ ಪ್ರವಾದನೆಗಳ ವಿಷಯವಾಗಿ ಹೇಳಿರುತ್ತಾನೆ. ಅವನು ಘಟನೆಗಳನ್ನು ಬರೆದು ಅವುಗಳನ್ನು ಹಳೆ ಒಡಂಬಡಿಕೆಯ ಪ್ರವಾದನೆಗಳಿಂದ ಸೂಚಿಸುತ್ತಾನೆ. ಯಾಕಂದರೆ ಅವನು ಕೇವಲ ಕ್ರಿಸ್ತನ ಜೀವನ ಚರಿತ್ರೆಯನ್ನು ಹೇಳದೆ ಇದು ಆತನ ಕುರಿತಾಗಿ ಹೇಳಲ್ಪಟ್ಟ ಹಳೆ ಒಡಂಬಡಿಕೆಗಳ ನೆರವೇರಿಕೆ ಎಂಬುದನ್ನು ತಿಳಿಸುತ್ತಿದ್ದಾನೆ. ಈಗ ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 14ನೇ ವಚನದಲ್ಲಿನ ಪ್ರವಾದನೆ ಕುರಿತಾಗಿ ಹೇಳುತ್ತಾನೆ. ಅದೇನೆಂಬುದಾಗಿ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿರಿ. ಈ ಮಾತು ಏನೆಂದರೆ, ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ ಎಂಬುದೇ. ಪ್ರಿಯ ವೀಕ್ಷಕರೇ, ಇದು ಪ್ರಾಮುಖ್ಯವಾದ ಅಂಶವಾಗಿರುವುದರಿಂದ ಇದನ್ನು ಸ್ವಲ್ಪ ನೋಡೋಣ. ಉದಾರವಾದಿಗಳು ಕ್ರಿಸ್ತನು ಕನ್ನಿಕೆಯಿಂದ ಜನನವಾದದ್ದನ್ನು ಅಲ್ಲಗಳೆಯುತ್ತಾರೆ. ಸತ್ಯವೇದವು ಕ್ರಿಸ್ತನ ಕನ್ನಿಕಾ ಜನನದ ಕುರಿತು ಹೇಳುವುದೇ ಇಲ್ಲವೆಂದು ಅವರು ಹೇಳುತ್ತಾರೆ. ಬಹಳ ಸ್ಪಷ್ಟವಾಗಿ ಹೇಳುವುದಾದರೆ, ಉದಾರವಾದಿಗಳ ಕೆಲವು ಪ್ರಬಂಧಗಳನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುವ ಸಲುವಾಗಿ ಪರಿಷ್ಕೃತ ಪ್ರಾಮಾಣಿತ ಆವೃತ್ತಿಯನ್ನು ಪ್ರಕಟಿಸಲಾಗಿದೆ ಎಂದು ನಾನು ಅನುಮಾನಿಸುತ್ತೇನೆ. ಪ್ರಿಯರೇ, ವಾಸ್ತವವಾಗಿ ಅವರು ನಿರಾಕರಿಸಿದ ಸಿದ್ಧಾಂತಗಳಲ್ಲಿ ಒಂದು ಕನ್ನಿಕೆಯ ಜನನವಾಗಿದೆ ಎಂದು ಖಚಿತವಾಗಿದೆ. 1946ರಲ್ಲಿ ಹಕ್ಕು ಸ್ವಾಮ್ಯ ಪಡೆದ ಪರಿಷ್ಕೃತ ಪ್ರಾಮಾಣಿತ ಆವೃತ್ತಿಯ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನದಲ್ಲಿ, ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ ಎಂಬುದಾಗಿ ಬರೆಯಲ್ಪಟ್ಟಿದೆ. 1952ರಲ್ಲಿ ಹಕ್ಕು ಸ್ವಾಮ್ಯ ಪಡೆದ ಪರಿಷ್ಕೃತ ಪ್ರಾಮಾಣಿಕತ ಆವೃತ್ತಿಯ ಹಳೆಯ ಒಡಂಬಡಿಕೆಯಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು, ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು ಎಂಬುದಾಗಿ. ಪ್ರಿಯರೇ, ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 23ರಲ್ಲಿ ಅವರು ಕನ್ಯೆ ಎಂಬ ಪದವನ್ನು ಬಳಸಿದ್ದರೂ ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 14ರ ವಚನದ ಭವಿಷ್ಯವಾಣಿಯನ್ನು ಒಂದು ಚಿಹ್ನೆಯಾಗಿ ನೀಡಲಾಗಿದೆ. ನನ್ನ ಸ್ನೇಹಿತರೆ, ಯುವತಿಯು ಗರ್ಭಧರಿಸಿ ಮಗನನ್ನು ಹೆರುವುದು ಯಾವುದೇ ಚಿಹ್ನೆಯಲ್ಲ. ಅದು ಒಂದು ಚಿಹ್ನೆಯಾಗಿದ್ದರೆ ನಮ್ಮ ದೇಶದಲ್ಲಿ ಪ್ರತಿದಿನ ಅನೇಕ ಬಾರಿ ಒಂದು ಚಿಹ್ನೆ ನಡೆಯುತ್ತಿದೆ ಎಂದಾಗುತ್ತದೆ. ಕನ್ಯೆ ಎಂಬ ಪದವನ್ನು ಕಡಿಮೆ ಮಾಡಲು ಅವರು ಅದನ್ನು ಯುವತಿ ಎಂದು ಅನುವಾದಿಸಿದ್ದಾರೆ. ಮೂಲ ಹಿಬ್ರೂ ಭಾಷೆಯಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 14ನೇ ವಚನವನ್ನು ನೋಡೋಣ. ಕನ್ಯೆಗಾಗಿ ಬಳಸಲಾದ ಪದವು ಆಲ್ಮಾ. RSV ಅನುವಾದಕರು ಸಮಗ್ರ ಹೀಬ್ರೂ ನಿಘಂಟನ್ನು ಹೊಂದಿರುವ ಅತ್ಯುತ್ತಮ ವಿದ್ವಾಂಸ ಗೆಸೀನಿಯಸ್ ಅವರ ಬರಹಗಳನ್ನು ಪರಿಶೀಲಿಸಿದರು. ಗೆಸೀನಿಯಸ್ ರವರು ಈ ಪದದ ಸಾಮಾನ್ಯ ಅನುವಾದವು ಕನ್ಯೆ ಎಂದು ಒಪ್ಪಿಕೊಂಡರು, ಆದರೆ ಅದನ್ನು ಯುವತಿ ಎಂದು ಬದಲಾಯಿಸಬಹುದು ಎಂದು ಹೇಳಿದರು. ಅವರು ಹಾಗೆ ಹೇಳಲು ಕಾರಣ, ಅವರು ಪವಾಡವನ್ನು ತಿರಸ್ಕರಿಸಿದರು. ಆದ್ದರಿಂದ ಈ ಹೊಸ ಅನುವಾದ ಮತ್ತು ಅವರನ್ನು ಅನುಸರಿಸಿದ ಇತರರು ಆಲ್ಮಾ ಎಂದರೆ ಯುವತಿ ಎಂದಲ್ಲ, ಕನ್ಯೆ ಎಂದರ್ಥ ಎಂದು ಹೇಳಲು ಪ್ರಯತ್ನಿಸಿದ್ದಾರೆ. ಪ್ರಿಯರೇ, ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯಕ್ಕೆ ಹಿಂತಿರುಗೋಣ. ಇದು ಆಹಾಜನ ರಾಜ್ಯಭಾರದ ಕಾಲ. ಅವನು ದೇವರಿಂದ ದೂರವಿದ್ದ ಅರಸರಲ್ಲಿ ಒಬ್ಬನು. ಅವನು ಕೆಟ್ಟ ರಾಜನೆಂದು ಹೇಳಲ್ಪಟ್ಟಿದ್ದಾನೆ. ದೇವರು ತನ್ನ ಸಂದೇಶದೊಂದಿಗೆ ಯೆಶಾಯನನ್ನು ಕಳುಹಿಸಿದಾಗ ಅರಸನು ಯೆಶಾಯನ ಮಾತುಗಳಿಗೆ ಕಿವಿಗೊಡಲಿಲ್ಲ. ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 10ನೇ ವಚನದಿಂದ 12ನೇ ವಚನದಲ್ಲಿರುವ ವಿಚಾರಗಳನ್ನು ನಾವು ನೋಡುವಾಗ ಅಲ್ಲಿ ಹೀಗೆ ನೋಡುತ್ತೇವೆ.
ಮತ್ತೆ ಯೆಹೋವನು ಆಹಾಜನಿಗೆ, ನಿನ್ನ ದೇವರಾದ ಯೆಹೋವನಿಂದ ಒಂದು ಗುರುತನ್ನು ಕೇಳಿಕೋ, ಅದು ಪಾತಾಳದಷ್ಟು ಆಳದಲ್ಲಿದ್ದರೂ ಮೇರಣ ಲೋಕದಷ್ಟು ಎತ್ತರದಲ್ಲಿದ್ದರೂ ಕೇಳಿಕೋ ಎಂದು ಹೇಳಿದನು. ಆಗ ಆಹಾಜನು, ನಾನು ಕೇಳಿಕೊಳ್ಳುವುದೇ ಇಲ್ಲ, ಯೆಹೋವನನ್ನು ಪರೀಕ್ಷಿಸುವುದಿಲ್ಲ ಅಂದನು. ಅವನು ಹಾಗೆ ಮಾಡಿದ್ದು ಧಾರ್ಮಿಕ ಬೂಟಾಟಿಕೆ ಎಂದು ನಾನು ಹೇಳಬಹುದೋ? ದೇವರು ಆಹಾಜನಿಗೆ ಜಯವನ್ನು ನೀಡುತ್ತಾನೆ ಎಂಬ ದೇವರ ಸಂದೇಶವನ್ನು ಅವನಿಗೆ ತಲುಪಿಸಲು ದಾರಿಯಲ್ಲಿ ಆಹಾಜನನ್ನು ಭೇಟಿಯಾಗಲು ದೇವರು ಯೆಶಾಯನನ್ನು ಕೇಳಿದ್ದನು. ಆದಾಗ್ಯೂ ಆಹಾಜನು ದೇವರನ್ನು ನಂಬಲಿಲ್ಲ. ಆದ್ದರಿಂದ ಅವನ ನಂಬಿಕೆಯನ್ನು ಪ್ರೋತ್ಸಾಹಿಸಲು ದೇವರು ಅವನಿಗೆ ಒಂದು ಗುರುತನ್ನು ನೀಡಲು ಬಯಸುತ್ತಾನೆ ಎಂದು ಯೆಶಾಯನು ಅವನಿಗೆ ಹೇಳುತ್ತಾನೆ. ಆಹಾಜನು ತನ್ನ ಅತ್ಯಂತ ಧಾರ್ಮಿಕ ರೀತಿಯಲ್ಲಿ, ಓ, ನಾನು ಕರ್ತನಿಂದ ಒಂದು ಗುರುತನ್ನು ಕೇಳುವುದಿಲ್ಲ ಎಂದು ಹೇಳುತ್ತಾನೆ. ಯೆಶಾಯನು ಅವನಿಗೆ, ನೀನು ಇಷ್ಟಪಡುತ್ತೀಯೋ ಇಲ್ಲವೋ, ದೇವರು ನಿನಗೆ ಒಂದು ಗುರುತನ್ನು ಕೊಡುವನು. ಆ ಗುರುತನ್ನು ನಿನಗಾಗಿ ಮಾತ್ರವಲ್ಲ, ದಾವೀದನ ಇಡೀ ಮನೆತನಕ್ಕೂ ಸೂಚಿಸಲಾಗಿದೆ. ಆ ಗುರುತು ಏನೆಂದರೆ, ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು ಎಂದು ಹೇಳಿದನು. ಖಂಡಿತವಾಗಿ ತರುಣಿಯು ಮಗನನ್ನು ಹೆರುವ ವಿಚಾರ ಆಹಾಜನಿಗೆ ಒಂದು ವಿಶೇಷದ ಸಂಗತಿಯಾಗಿರಲಿಲ್ಲ. ಆದರೆ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹೆರುವುದು ನಿಜವಾಗಿ ಒಂದು ವಿಶೇಷದ ಗುರುತಾಗಿರುತ್ತದೆ. ಪ್ರಿಯ ವೀಕ್ಷಕರೇ, ಹಳೆ ಒಡಂಬಡಿಕೆಯಲ್ಲಿ ಆಲ್ಮಾ ಎಂಬ ಪದವನ್ನು ಬಳಸಿದಾಗ ಅದು ಕನ್ಯೆ ಎಂದರ್ಥ. ಈಸಾಕನನ್ನು ಮದುವೆಯಾಗುವ ಮೊದಲು ರೆಬೆಕ್ಕಳನ್ನು ಆಲ್ಮಾ ಎಂದು ಕರೆಯಲಾಗುತ್ತಿತ್ತು. ಒಮ್ಮೆ ಒಬ್ಬರು ಈ ವಿಷಯದಲ್ಲಿ ಹೀಗೆ ಹೇಳಿದರು. ಹೇಗೆಂದರೆ, ನೀವು ನಿಮ್ಮ ಸ್ನೇಹಿತನನ್ನು ಭೇಟಿ ಮಾಡಲು ಹೋಗಿದ್ದೀರಿ ಎಂದು ಭಾವಿಸೋಣ. ಅವರಿಗೆ 3 ಹೆಣ್ಣು ಮಕ್ಕಳಿದ್ದರು ಮತ್ತು ಅವರಲ್ಲಿ 2 ಮದುವೆಯಾಗಿದ್ದರು ಮತ್ತು ಒಬ್ಬಳು ಇನ್ನೂ ಅವಿವಾಹಿತಳಾಗಿದ್ದಳು. ಅವನು, ಇವರಿಬ್ಬರು ನನ್ನ ವಿವಾಹಿತ ಹೆಣ್ಣು ಮಕ್ಕಳು ಮತ್ತು ಈ ಯುವತಿ ನನ್ನ 3ನೇ ಮಗಳು ಎಂದು ಹೇಳುತ್ತಾನೆ. ಅವನು ಯುವತಿ ಎಂದು ಹೇಳಿದಾಗ ಅವನು ಬೇರೆ ರೀತಿಯಲ್ಲಿ ಅರ್ಥೈಸುತ್ತಾನೆ ಎಂದು ನೀವು ಭಾವಿಸುತ್ತೀರಾ? ಅವಳು ಕನ್ಯೆಯಲ್ಲ ಎಂದು ನೀವು ಸೂಚಿಸಿದರೆ ಅವನು ಬಹುಶಃ ನಿಮ್ಮ ನಿರ್ಬಂಧವನ್ನು ಕೆಡಿಸುತ್ತಾನೆ. ಯೇಸು ಕ್ರಿಸ್ತನು ಕನ್ನಿಕೆಯಿಂದ ಹುಟ್ಟಿದ್ದನ್ನು ಅಲ್ಲಗಳೆಯುವವರು ದೇವಕುಮಾರನ ಸನ್ನಿಧಿಗೆ ಬರುವಾಗ ಹೇಗಾದೀತು? ತಾವು ಆತನ ಕುರಿತಾಗಿ ಆಡಿದ ಮಾತುಗಳನ್ನು ಆಡದಿದ್ದರೆ ಒಳ್ಳೆಯದಿತ್ತೆಂದು ಅವರು ನೆನೆಸುವರು. ಪ್ರಿಯ ವೀಕ್ಷಕರೇ, ಸೆಪ್ಟುವಾಜಿಂಟ್ನಲ್ಲಿ ಕೂಡ ಆಲ್ಮಾ ಎಂಬ ಶಬ್ದಕ್ಕೆ ಕನ್ನಿಕೆ ಎಂದೇ ಅರ್ಥ ತಿಳಿಸಲ್ಪಟ್ಟಿದೆ. ಹಳೆ ಒಡಂಬಡಿಕೆಯನ್ನು ಇಬ್ರಿಯ ಭಾಷೆಯಿಂದ ಗ್ರೀಕ್ ಭಾಷೆಗೆ ತರ್ಜುಮೆ ಮಾಡುವುದನ್ನು ಕೈಗೆತ್ತಿಕೊಂಡ 72 ಮಂದಿ ಇಬ್ರಿಯ ಪಂಡಿತರು ಕೂಡ ಈ ಗುರುತು ಎಂಬ ಭಾಗಕ್ಕೆ ಬಂದಾಗ ಅದರ ಅರ್ಥ ಕನ್ನಿಕೆ ಎಂಬುದಾಗಿಯೇ ಅರ್ಥೈಸಿಕೊಂಡು ಗ್ರೀಕ್ ಭಾಷೆಯಲ್ಲಿ ಪಾರ್ಥೆನೋಸ್ ಎಂಬ ಶಬ್ದವನ್ನೇ ಉಪಯೋಗಿಸಿದರು. ಈ ಶಬ್ದದ ಅರ್ಥವು ಕನ್ನಿಕೆ ಎಂಬುದಾಗಿ ಇದೆ. ಮತ್ತಾಯನು ತನ್ನ ಸುವಾರ್ತೆಯಲ್ಲಿ ಉಪಯೋಗಿಸಿದ ಗ್ರೀಕ್ ಶಬ್ದ ಕೂಡ ಇದೇ ಆಗಿದೆ. ಪ್ರಿಯರೇ, ಪಾರ್ಥೆನೋಸ್ ಅಂದರೆ ತರುಣಿ ಎಂದಾಗದೆ ಕನ್ನಿಕೆ ಎಂದೇ ಅರ್ಥವಾಗುತ್ತದೆ. ಅಥೇನಿಯದವರ ಕನ್ನಿಕಾ ದೇವತೆಯಾದ ಅಥೇನೆಯ ದೇವಾಲಯವನ್ನು ಪಾರ್ಥೇನಾನ್ ಎಂದು ಕರೆಯುತ್ತಾರೆ. ಯಾಕೆಂದರೆ ಪಾರ್ಥೆನೋಸ್ ಅಂದರೆ ಕನ್ನಿಕೆ ಎಂದೇ ಅರ್ಥ. ಪ್ರಿಯರೇ, ದೇವರ ವಾಕ್ಯವು ಸರಿಯಾದ ಸತ್ಯವನ್ನೇ ತಿಳಿಸುತ್ತದೆ. ಮುಂದಕ್ಕೆ ನಾವು ಆತನ ಹೆಸರು ಎಂಬ ವಿಷಯವನ್ನು ನೋಡೋಣ. ಪ್ರಿಯರೇ, ಇಲ್ಲಿ ವಿಶೇಷವಾದದ್ದೊಂದನ್ನು ಗಮನಿಸಿರಿ. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಇಲ್ಲಿ ಒಂದು ಸಮಸ್ಯೆ ಇದ್ದಂತೆ ಕಾಣುತ್ತದೆ. ಯೇಸುವನ್ನು ಎಂದಾದರೂ ಇಮ್ಮಾನುವೇಲ್ ಎಂದು ಕರೆದದ್ದು ಇದೆಯೋ? ಇಲ್ಲ, ಆತನ ಹೆಸರು ಯೇಸು. ಆದ್ದರಿಂದ ಹಾಗೆಯೇ ಕರೆದಿದೆ. ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನಾದ್ದರಿಂದ ಈ ಹೆಸರು ಕೊಡಲ್ಪಟ್ಟಿದೆ. ಕ್ರಿಸ್ತನು ಎಂಬುದು ಆತನ ಬಿರುದು, ಯೇಸು ಎಂಬುದು ಆತನ ಹೆಸರು. ಆದರೆ ಇಲ್ಲಿ ಆತನನ್ನು ಇಮ್ಮಾನುವೇಲ್ ಎಂದು ಕರೆಯುವರು. ಇದರ ಅರ್ಥ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಸತ್ಯವೇದದಲ್ಲಿನ ಅದ್ಭುತ ಸಂಗತಿಯೊಂದನ್ನು ನಾವು ಇಲ್ಲಿ ಕಾಣುತ್ತೇವೆ. ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಕೂಡ ಇದ್ದಾನೆ ಎಂದು. ಆತನು ನಮ್ಮ ಕೂಡ ಇರುವ ಇಮ್ಮಾನುವೇಲ್ ಆಗಿರಬೇಕಾದರೆ ಆತನು ಕನ್ನಿಕೆಯಿಂದ ಹುಟ್ಟಿದವನಾಗಿಯೇ ಇರಬೇಕು.
ಅದೊಂದೇ ಮಾರ್ಗ. ಮತ್ತು ಆತನು ಇಮ್ಮಾನುವೇಲನಾಗಿರದಿದ್ದರೆ ಆತನು ಯೇಸು ರಕ್ಷಕನಾಗಿರಲು ಸಾಧ್ಯವಿಲ್ಲ. ಆತನು ನಮ್ಮ ಸಂಗಡ ಇರುವ ದೇವರಾದ್ದರಿಂದಲೇ ಆತನನ್ನು ಯೇಸು ರಕ್ಷಕನು ಎಂದು ಕರೆಯಬಹುದು. ಈ ಭೂಲೋಕಕ್ಕೆ ಇಳಿದು ಬಂದಾತನ ಕುರಿತಾದ ಈ ಸತ್ಯವು ಸತ್ಯವೇದದಲ್ಲಿನ ಅತಿ ಅದ್ಭುತವಾದ ವಿಚಾರವಾಗಿದೆ. ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ ಹೀಗಿದೆ: ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು, ಅಂದರೆ ಯೇಸುವು, ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮೃತಪಟ್ಟದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು ಎಂಬುದಾಗಿ. ಆತನು ದೇವರಿಂದ ಸ್ವೀಕೃತನಾಗಬೇಕಾದ ಯಜ್ಞವಾಗಬೇಕಿತ್ತು. ನಾನು ಲೋಕದ ಪಾಪಕ್ಕಾಗಿ ಸಾಯಲು ಆಗುವುದಿಲ್ಲ, ನಾನು ನನ್ನ ಪಾಪದ ಬಿಡುಗಡೆಗಾಗಿಯೂ ಸಾಯಲು ಸಾಧ್ಯವಿಲ್ಲ. ಆದರೆ ಕ್ರಿಸ್ತನಿಗೆ ಇದು ಸಾಧ್ಯವಿತ್ತು. ಯೇಸು ರಕ್ಷಕನಾಗಲು ಹೇಗೆ ಸಾಧ್ಯ? ಯಾಕಂದರೆ ಆತನು ಇಮ್ಮಾನುವೇಲನಾಗಿದ್ದಾನೆ, ನಮ್ಮೊಂದಿಗಿರುವ ದೇವರು. ಆತನು ನಮ್ಮೊಂದಿಗೆ ಹೇಗೆ ಸೇರಿಕೊಂಡನು? ಪ್ರಿಯರೇ, ಕನ್ಯೆಯಲ್ಲಿ ಜನಿಸುವುದರ ಮೂಲಕ. ಆತನ ಹೆಸರು ಯೇಸು ಎಂದಾಗಿತ್ತು. ಆತನನ್ನು ಇಮ್ಮಾನುವೇಲ್ ಎಂದು ಕರೆಯಲಿಲ್ಲ, ಆದರೆ ಆತನು ನಮ್ಮೊಂದಿಗಿರುವ ದೇವರು ಇಮ್ಮಾನುವೇಲನಾಗಿರದೆ ಹೊರತು ನಾವು ಆತನನ್ನು ಯೇಸು ಎಂದು ಕರೆಯಲು ಸಾಧ್ಯವಿಲ್ಲ. ಲೋಕದ ರಕ್ಷಕನಾಗಿರಬೇಕಾದರೆ ಆತನು ಇಮ್ಮಾನುವೇಲನಾಗಿರಬೇಕು. ಆದ್ದರಿಂದಲೇ ಪ್ರಿಯರೇ, ಕನ್ಯೆಯ ಮುಖಾಂತರದ ಜನನ ಮುಖ್ಯವಾದದ್ದಾಗಿತ್ತು. ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿದ್ದು ಕನ್ಯೆಯ ಮೂಲಕದ ಜನನವನ್ನು ಅಲ್ಲಗಳೆಯಬಹುದೋ? ಕ್ರಿಸ್ತನ ಕುರಿತು ಹೆಚ್ಚಾಗಿ ತಿಳಿಯದೆ ಕೂಡ ಆತನನ್ನು ರಕ್ಷಕನನ್ನಾಗಿ ಸ್ವೀಕರಿಸಲು ಸಾಧ್ಯವಿದೆ. ಈ ವಿಚಾರ ಸತ್ಯವೇದದಲ್ಲಿದೆ ಎಂಬುದನ್ನು ನಾವು ತಿಳಿಯದೇ ಇರಲು ಸಾಧ್ಯ, ಪ್ರಿಯ ಮಿತ್ರನೇ. ಆದರೆ ನೀನು ದೇವರ ಮಗುವಾದ ಬಳಿಕ ನೀನು ಯೇಸು ಕನ್ಯೆಯಲ್ಲಿ ಜನಿಸಿದನೆಂಬುದನ್ನು ಅಲ್ಲಗಳೆಯಲಾರಿ. ರಕ್ಷಣೆ ಹೊಂದಬೇಕಾದರೆ ಇದನ್ನು ತಿಳಿದಿರಲೇಬೇಕೆಂದಿಲ್ಲ, ಆದರೆ ದೇವರ ಮಗುವಾಗಿ ನೀನು ಈ ಸತ್ಯವನ್ನು ಅಲ್ಲಗಳೆಯಲಾಗದು. ಆದ್ದರಿಂದಲೇ ಕನ್ಯೆಯಲ್ಲಿನ ಜನನ ಅತಿ ಮುಖ್ಯವಾದದ್ದು. ಇದು ಒಂದು ತತ್ವ ಸಿದ್ಧಾಂತದಂತೆ ಕಾಣುತ್ತದೋ? ಇರಬಹುದು, ಆದರೆ ಇದು ಬಹು ಪ್ರಾಮುಖ್ಯವಾದದ್ದಾಗಿದೆ. ಭೂಮಿಗಿಳಿದು ಬಂದು ನನ್ನನ್ನು ರಕ್ಷಿಸಬಲ್ಲ ಒಬ್ಬ ರಕ್ಷಕನು ನನಗೆ ಬೇಕಾಗಿದ್ದಾನೆ. ಆತನು ನನ್ನ ತರಹದ ಇನ್ನೊಬ್ಬ ಮಾನವನಾಗಿರುವುದಾದರೆ ಆತನು ನನಗೆ ಹೆಚ್ಚಿನ ಸಹಾಯ ನೀಡಲು ಶಕ್ತನಲ್ಲ. ಆದರೆ ಆತನು ನನ್ನೊಂದಿಗಿರುವ ದೇವರು ಇಮ್ಮಾನುವೇಲನಾಗಿರುವುದಾದರೆ, ಕನ್ಯೆಯಲ್ಲಿ ಜನಿಸಿದವನಾದರೆ ಆತನು ನನ್ನ ರಕ್ಷಕನು. ಆತನು ನಿನ್ನ ರಕ್ಷಕನೂ ಆಗಿದ್ದಾನೋ? ನಮಗಾಗಿ ಮರಣವನ್ನು ಅನುಭವಿಸಿ ನಮಗಾಗಿ ಕ್ರೂಜೆಯಲ್ಲಿ ಬಿಡುಗಡೆಯ ಮರಣವನ್ನು ಹೊಂದುವುದಕ್ಕಾಗಿ ಆತನು ನಮ್ಮ ಮಾನವ ರೂಪವನ್ನು ಧರಿಸಿಕೊಂಡನು. ಪ್ರೀತಿಯುಳ್ಳ ವೀಕ್ಷಕ ಬಾಂಧವರೇ, ಈ ಸತ್ಯವನ್ನು ನಾವು ತಿಳಿದುಕೊಂಡಿದ್ದೇವೆಯೋ? ಯೇಸುವನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡರೆ ನಾವು ಪಾಪದಿಂದ ಬಿಡುಗಡೆ ಹೊಂದಿದವರಾಗಿ ನಿತ್ಯ ಜೀವದ ನಿರೀಕ್ಷೆಯ ಜೀವಿತಕ್ಕೆ ಬರುತ್ತೇವೆ. ಇಂಥ ಜೀವಿತವನ್ನು ಜೀವಿಸುವುದಕ್ಕಾಗಿ ದೇವರ ಬಳಿ ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೂ ಕೃಪಾ ಸಂಪೂರ್ಣನಾಗಿರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ನೀನು ನಮಗೆ ತಿಳಿಯಪಡಿಸಿದಂಥ ಅಮೂಲ್ಯವಾದ ಸತ್ಯ ವಿಷಯಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ರಕ್ಷಕನೇ, ನಮ್ಮ ವಿಮೋಚಕನೇ, ನಿನ್ನನ್ನು ನಾವು ಅಂಗೀಕಾರ ಮಾಡಿಕೊಂಡವರಾಗಿ ಪಾಪದ ಜೀವಿತದಿಂದ ಬಿಡುಗಡೆ ಹೊಂದಿ ಸತ್ಯಕ್ಕೆ ಸಾಕ್ಷಿಗಳಾಗಿ ಜೀವಿಸುವಂತೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಪ್ರಾರ್ಥನೆ ಬಿನ್ನಹಗಳನ್ನು ಆಲಿಸು. ಅವರ ಕಷ್ಟ, ಚಿಂತೆ, ಅನಾರೋಗ್ಯ, ಬೇನೆ ಬೇಸರಗಳಿಂದ ಬಿಡುಗಡೆ ಮಾಡಿ ನಿನ್ನಲ್ಲಿ ಸಂತೋಷ ಪಡುವಂಥ ಜೀವಿತವನ್ನು ಜೀವಿಸಲು ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಇಮ್ಮಾನುವೇಲ್ ಎಂಬ ಹೆಸರಿನ ಅರ್ಥವೇನು? ಇಮ್ಮಾನುವೇಲ್ ಎಂಬ ಹೆಸರಿನ ಅರ್ಥವೇನು? ಉತ್ತರ: ದೇವರು ನಮ್ಮ ಬಲ, ದೇವರು ನಮ್ಮ ರಕ್ಷಕನು, ದೇವರು ನಮ್ಮೊಂದಿಗಿರುವನು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ.
7618737772. ಕಲ್ವಾರಿ ಕ್ರೂಜೆ ಮೇಲೆ ನನಗಾಗಿ ಮರಣ ಹೊಂದಿದ, ನನ್ನನ್ನೆಷ್ಟಾಗಿ ಪ್ರೀತಿಸಿದ ಪ್ರಿಯ ಯೇಸುವನ ನಂಬುವೆ. ಕಲ್ವಾರಿ ಕ್ರೂಜೆ ಮೇಲೆ ನನಗಾಗಿ ಮರಣ ಹೊಂದಿದ, ನನ್ನನ್ನೆಷ್ಟಾಗಿ ಪ್ರೀತಿಸಿದ ಪ್ರಿಯ ಯೇಸುವನ ನಂಬುವೆ. ನಾನಂಬುವೆ ಪ್ರಿಯ ಯೇಸುವನ ನಂಬುವೆ. ನನ್ನನ್ನೆಷ್ಟಾಗಿ ಸ್ನೇಹಿಸಿದ ಪ್ರಿಯ ಯೇಸುವನ ನಂಬುವೆ. ನಾನಂಬುವೆ ಪ್ರಿಯ ಯೇಸುವನ ನಂಬುವೆ. ನನ್ನನ್ನೆಷ್ಟಾಗಿ ಸ್ನೇಹಿಸಿದ ಪ್ರಿಯ ಯೇಸುವನ ನಂಬುವೆ. ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದುದಕ್ಕಾಗಿ ವಂದನೆಗಳು. ನಾವು ಇಲ್ಲಿಯವರೆಗೆ ತಿಳಿಯದೇ ಇದ್ದ ಅನೇಕ ಸಂಗತಿಗಳು ದೇವರು ನಮಗೆ ತಿಳಿಯಪಡಿಸಿದ್ದಾನೆ. ಯೇಸು ಕನ್ನಿಕೆಯಲ್ಲಿ ಹುಟ್ಟಲಿಲ್ಲ ಎಂದು ಯಾರಾದರೂ ಅಲ್ಲಗಳೆಯುವುದಾದರೆ ಅದು ಅವರ ಇಷ್ಟ. ಆದರೆ ದೇವರು ಸತ್ಯವನ್ನು ತಿಳಿಸಿ ತನ್ನ ವಾಗ್ದಾನವನ್ನು ಈಡೇರಿಸಿದ್ದಾನೆ. ಆದುದರಿಂದ ಆತನು ನಮ್ಮೆಲ್ಲರ ರಕ್ಷಕನಾದನು. ಈ ಸತ್ಯಕ್ಕೆ ವಿಧೇಯರಾಗಿ ನಮ್ಮ ಜೀವಿತವನ್ನು ರೂಪಿಸಿ ಜೀವಿಸೋಣ. ಪ್ರಿಯ ವೀಕ್ಷಕರೇ, ಇಂದು ನೀವು ಕಲಿತುಕೊಂಡ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ಕರೆ ಮಾಡಿ ಸುವಾರ್ಥ ಸೇವೆಯ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.